ಹಲೋ, ಗುಡ್ ಈವ್ನಿಂಗ್. ಈಗ ನಿಮಗೆ ಆಜ್ಞಾಚಕ್ರದ ಬಗ್ಗೆ ಥರ್ಡ್ ಐ ಎಲ್ಲಿದೆ ನೋಡಿ, ಇಲ್ಲಿ. ಓಕೆ, ಇದು ಬಿಂದಿಗೆ ಸ್ಥಾನ, ಹೆಣ್ಣು ಮಕ್ಕಳ ಬಿಂದಿಗೆ ಸ್ಥಾನ. ಥರ್ಡ್ ಐ ಅಂದರೆ ಈಶ್ವರನ ಮೂರನೇ ಕಣ್ಣು ಅಂತ. ಇದು 6th ಪ್ರೈಮರಿ ಚಕ್ರ. ನಮ್ಮ 7 ಚಕ್ರದಲ್ಲಿ ಇದು ಬಹಳ ಮುಖ್ಯವಾದದ್ದು. ಲೊಕೇಟೆಡ್ ಬಿಟ್ವೀನ್ ಐಬ್ರೋಸ್ at the center of forehead. Powerful energy center. ಓಕೆ, ಆಜ್ಞಾ ಅಂದರೆ ಕಮಾಂಡ್. ಆಜ್ಞಾ ಅದು ಬೇರೆಯವರಿಗೆ ಕಮಾಂಡ್ ಕೊಡ್ತದೆ ಅಂತ. ಆಯಿತಾ? ಇದು ಪಿನಿಯಲ್ ಗ್ಲ್ಯಾಂಡ್ ಆ್ಯಂಡ್ ಪಿಟ್ಯೂಟರಿ ಗ್ಲ್ಯಾಂಡಿಗೆ ಕನೆಕ್ಷನ್ ಇರ್ತದೆ. ಇದು ಎಕ್ಸ್ಟೆಂಡ್ಸ್ ಫ್ರಮ್ ಸೆಂಟರ್ ಆಫ್ ದ ಫೋರ್ಹೆಡ್ ಆ್ಯಂಡ್ ಬ್ಯಾಕ್ವರ್ಡ್ ಥ್ರೂ ದ ಬ್ರೈನ್ ಅಂತ. ಇದಕ್ಕೆ ಕಲರ್ ಇಂಡಿಗೋ ಬ್ಲೂ ಆರ್ ವಯಲೆಟ್ ಕಲರ್. ಇಂಡಿಗೋ ಕಲರ್ ಇಸ್ ಒಂದು ರೀತಿಯಲ್ಲಿ ಪ್ಲೆಸೆಂಟ್ ಕಲರ್. ಸಿಂಬಲ್ ಏನಂದರೆ 2-petaled ಲೋಟಸ್ with an inverted triangle containing the sacred syllable Om. ಎಲಿಮೆಂಟ್ ಲೈಟ್ ಅಥವಾ ಜ್ಯೋತಿ. ಓಕೆ, ಸೌಂಡ್ ಮಂತ್ರ ಓಂ ಆರ್ ಔಂ. ಔಂ ಔಂ. ಇಂಟ್ಯೂಷನ್ ಆ್ಯಂಡ್ ಇನ್ನರ್ ನೋಯಿಂಗ್. ಇಂಟ್ಯೂಷನ್ ನಿಮಗೆ ಸಿಗಬೇಕಾದ್ರೆ ಇದು ಚಕ್ರ ಆ್ಯಕ್ಟಿವೇಟ್ ಆಗಬೇಕು. ನಿಮ್ಮ ವಿಜುವಲೈಸೇಷನ್ ಆ್ಯಂಡ್ ಇಮ್ಯಾಜಿನೇಷನ್ ಇದರಲ್ಲೇ ಸಿಗ್ತದೆ. ಸ್ಪಿರಿಚುವಲ್ ಇನ್ಸೈಟ್ ಬರೋದು ಇದರಿಂದಾಗಿ. ನಿಮ್ಮಲ್ಲಿ ಕ್ಲಾರಿಟಿ ಆ್ಯಂಡ್ ಫೋಕಸ್, ಮೆಂಟಲ್ ಕಾನ್ಸಂಟ್ರೇಷನ್ ಬಿಕಾಸ್ ಆಫ್ ಯುವರ್ ಕ್ಲಿಯರ್ ಥಿಂಕಿಂಗ್ ಎಲ್ಲ ಆಜ್ಞಾಚಕ್ರ. ಓಕೆ, ನಿಮ್ಮಲ್ಲಿ ವಿಸ್ಡಮ್ ಬರುವುದು ಆಜ್ಞಾಚಕ್ರದಿಂದಾಗಿ. ಆಮೇಲೆ ಪಾಸಿಟಿವ್ ಇಂಡಿಕೇಟರ್ಸ್ ಏನಂದರೆ ಸ್ಟ್ರಾಂಗ್ ಇಂಟ್ಯೂಟಿವ್ ಅಬಿಲಿಟೀಸ್. ಒಬ್ಬ ಮನುಷ್ಯನ ನೋಡಿದರೆ ಇವ ಹೇಳಿದ್ದಾಗತ್ತಪ್ಪ ಅಂತ ಈಗ ನನಗೆ ಕೆಲವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಉಪಾಧ್ಯಾಯರೇ, ನಿಮ್ಮ ಮಾತಿನಲ್ಲಿ ತೂಕ ಉಂಟು, ನೀವು ಆಡಿದ ಮಾತು ಸುಮಾರು ವರ್ಷದಿಂದ ನನಗೆ ಇದು ಬರ್ತಾ ಇದೆ, ನೀವು ಹೇಳಿದ್ದಾಗ್ತದೆ. ಇದು ಬಿಕಾಸ್ ಆಫ್ ಅವರ್ ಮೆಡಿಟೇಷನಲ್ ಪವರ್. ಕ್ಲಿಯರ್ ವಿಷನ್. ಗೋಲಲ್ಲಿ ಒಂದು ಗುರಿ ಉಂಟು. ಸಿಕ್ಕಾಪಟ್ಟ ಮೆಮರಿ. ನನಗೆ 50 ವರ್ಷದ ಹಿಂದಿನ ಮೆಮರಿ ಕೂಡ ನಾನು ಹೇಳ್ತೇನೆ. ಗುಡ್ ಮೆಮರಿ ಆ್ಯಂಡ್ ಮೆಂಟಲ್ ಕ್ಲಾರಿಟಿ. ಮತ್ತು ನಿಮಗೆ ಒಂದು ರೀತಿಯಲ್ಲಿ ಎದುರುಗಡೆ ಇದ್ದವರನ್ನು ಬಿಗ್ಗರ್ ಥಿಂಕಿಂಗ್ ಬೇಕು, ಸುಮ್ಮನೆ ಅಲ್ಲ. ಎಲ್ಲ ಕೆಲವರಲ್ಲಿ ನ್ಯಾರೋ ಥಿಂಕಿಂಗ್. ಬಾಪ್ರೇ. ಲಾಜಿಕ್ನಲ್ಲಿ ಎಕ್ಸ್ಪರ್ಟ್. ಲಾಜಿಕ್ಕಿಗೆ ಮಂಗಲ್ ಸ್ಟ್ರಾಂಗ್ ಇರಬೇಕು. ನಮ್ಮ ಅಸ್ಟ್ರಾಲಜಿಯಲ್ಲಿ ಮಾರ್ಸ್. ಬುದ್ಧಿಶಕ್ತಿಗೆ ಬುಧ ಸ್ಟ್ರಾಂಗ್ ಇರಬೇಕು. ವಿಸ್ಡಮಿಗೆ ಗುರು ಸ್ಟ್ರಾಂಗ್ ಇರಬೇಕು. ಶೌಕಿನಿಗೆ ಶುಕ್ರ ಸ್ಟ್ರಾಂಗ್ ಇರಬೇಕು. ಬ್ಯೂಟಿಫುಲ್ ಹ್ಯಾಂಡ್ಸಮ್ಗೆ ಚಂದ್ರ ಶುಕ್ರ ಒಳ್ಳೆದಿರಬೇಕು. ಲಕ್ಷ್ಮೀನಾರಾಯಣ ಯೋಗ ಬರಬೇಕಾದ್ರೆ ಬುಧ ಶುಕ್ರ ಒಟ್ಟಿಗಿರಬೇಕು. ಬುಧಾದಿತ್ಯ ಯೋಗ ಬರಬೇಕಾದ್ರೆ ರವಿ ಬುಧ ಒಟ್ಟಿಗಿರಬೇಕು. ಶನಿ ಡಿಸಿಪ್ಲಿನ್, ಶಿಸ್ತು, ಟೈಮಿಗೆ ನೀವು ನೋಡಿ. ನಾನು 3ವರೆಗೆ ಹೇಳ್ತೇನೆ, ಸುಳ್ಳಲ್ಲ ಅದು ಡಿಸಿಪ್ಲಿನ್. ಶನಿ. Saturn gives entire thing after 32 years, 30 to 33 years ನಂತರ 7ನೇ ಮನೆಯಲ್ಲಿ ಶನಿ ಬಂದರೆ ಅವರ ಮದುವೆ ಜೀವನ ಸುಖ ಜೀವನ. ನೋ ಗ್ಯಾಮ್ಲಿಂಗ್, ನೋ ಡೈವರ್ಸ್, ನಥಿಂಗ್. ಸೊ ಟ್ರಸ್ಟ್ ಇನ್ ಇನ್ನರ್ ವಿಸ್ಡಮ್.
ಕ್ಲಿಯರ್ ಪರ್ಸೆಪ್ಷನ್ ಆ್ಯಂಡ್ ಗುಡ್ ಜಡ್ಜ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ಇಂಬ್ಯಾಲೆನ್ಸ್ ಆಜ್ಞಾ ಚಕ್ರ ಇದ್ರೆ ಏನಾಗುತ್ತೆ ಅಂದರೆ ಮೆಂಟಲ್ ಓವರ್ ಆ್ಯಕ್ಟಿವಿಟಿ. ಕೆಲವರು ನೋಡಬೇಕು, ಆಜ್ಞಾ ಚಕ್ರ ಕೆಟ್ಟು ಹೋಗಿದೆ. ಒಂಥರ ಹಗಲು ಕನಸು ಕಾಣುವಂಥ ಜನಗಳು. ಡಿಫಿಕಲ್ಟಿ ಇನ್ ಡಿಸ್ಟಿಂಗ್ವಿಷಿಂಗ್ ರಿಯಾಲಿಟಿ ಯಾವುದು, ಫ್ಯಾಂಟಸಿ ಯಾವುದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಎಲ್ಲವುದು ಫ್ಯಾಂಟಸಿ. ಓಕೆ, ಎಕ್ಸೆಸಿವ್ ಡೇ ಡ್ರೀಮಿಂಗ್, ಹಗಲು ಕನಸು ಕಾಣುವರು ಜಾಸ್ತಿ. ನನ್ನ ಮಕ್ಕಳು, ನನ್ನ ಮಗ ಅವನಕ್ಕಿಂತ ಒಳ್ಳೆಯವ ಅಂತ ಹಾಗೆ ಹೇಳಿ, ನನ್ನ ಮಗ ಅಯ್ಯೋ ಚಿನ್ನದ ಗೊಂಬೆ ಅಂತ ಹೇಳಿ ನಾಯಿ ಸಾಕುವಂಥ ಮಗ ಹುಟ್ಟಿರ್ತಾನೆ. ನಾಯಿ ಬೆಕ್ಕುಗಳ ರಾಜ. ಅದನ್ನು ಎತ್ಕೊಂಡು ಹೋಗ್ಲಿಕ್ಕೂ ಬೇಕಲ್ಲ, ಸಾಕ್ಲಿಕ್ಕೂ ಬೇಕಲ್ಲ. ಅದಕ್ಕೆ ಕಲಿಬೇಕಾ, ಇಂಜಿನಿಯರಿಂಗ್ ಕಲಿಬೇಕಾ, ಅಥವಾ MBBS ಡಾಕ್ಟ್ರ್ ಆಗಬೇಕಾ ನಾಯಿ ಸಾಕಲಿಕ್ಕೆ? ದೇವರೇ ಗತಿ. ಕೆಲವ್ರನ್ನೆಲ್ಲ ನೋಡಿದರೆ ಅವರ ಸರಿಸಾಟಿ ಇದ್ದವರಿಗೆ ಎಲ್ಲ ಮದುವೆ ಆಗಿ ಮಕ್ಕಳಾಗ್ತಾ ಇದೆ. ಇವರು ಬೀದಿ ಬಿಕಾರಿಗಳಂತೆ ತಿರುಗ್ತಾ ಇದ್ದಾರೆ. ಕಾರಣ ಏನು ಅಂದರೆ ಅಪ್ಪ ಅಮ್ಮ ಮಾಡಿದ ಆಸ್ತಿ, ಹಣ, ಅದೇ ಕಾರಣ. ಸೊ ಇಂಬ್ಯಾಲೆನ್ಸ್ ಇದ್ದರೆ ಎರಗೆನ್ಸ್ ಬರ್ತದೆ, ನಾವೇ ದೊಡ್ಡ ಸಂಗತಿ. ಫಿಸಿಕಲ್ ರಿಯಾಲಿಟಿಯಿಂದ ಭಾಳ ಡಿಸ್ಕನೆಕ್ಷನ್ ಇರುತ್ತೆ ಅವರಿಗೆ, ಕನೆಕ್ಟಿವಿಟಿ. ಸ್ಪಿರಿಚುವಲ್ ಅಂತೂ ಕೇಳಲೇಬೇಡಿ, ಆಧ್ಯಾತ್ಮಿಕದಿಂದ ಭಾಳ ಬೈಪಾಸ್ ಆಗಿಬಿಡ್ತಾರೆ. ಓಕೆ, ಸೊ ಒಂದು ವೇಳೆ ಆಜ್ಞಾಚಕ್ರ ಅಂಡರ್ ಆ್ಯಕ್ಟಿವ್ ಆಗಿದ್ದರೆ ಏನಾಗುತ್ತೆ? ನಿಮ್ಮಲ್ಲಿ ಲ್ಯಾಕ್ ಆಫ್ ಇಮ್ಯಾಜಿನೇಷನ್ ಇರೋದಿಲ್ಲ, ಕ್ರಿಯೇಟಿವಿಟಿ ಇರೋದಿಲ್ಲ, ಏನಿಲ್ಲ, ಮೆಮೊರಿ ಪ್ರಾಬ್ಲಮ್ ಇರ್ತದೆ. ಆಯಿತಾ? ನಿಮ್ಮ ಮೆಂಟಲಿಗೆ ಒಂದು ರೀತಿಯಲ್ಲಿ ಫಾಗ್ ಜಮಾ ಆಗಿರುತ್ತೆ, ಮೋಡ ಕವಿದಿರುತ್ತೆ, ಮೆಮೊರಿ ಪ್ರಾಬ್ಲಮ್ ಇರುತ್ತೆ. ಏನವ ನೀನು ಆವತ್ತು ನಮ್ಮ ಮನೆಗೆ ಬಂದು ಹೀಗೆ ಹೇಳಿದ್ಯಾ ಅಂದರೆ ಇಲ್ಲ ನನಗೇನು ನೆನಪಿಲ್ಲ ಅಂತಾರೆ. ವಿಜುವಲೈಸಿಂಗ್ ಇರೋದಿಲ್ಲ, ಪ್ಲ್ಯಾನಿಂಗ್ ಇರೋದಿಲ್ಲ, ಒಂಥರ ನಿದ್ದೆ, ಇನ್ಸೋಮಿನಿಯಾ, ಹಗಲು ನಿದ್ದೆ, ಸ್ಲೀಪ್ ಡಿಸ್ಟರ್ಬೆನ್ಸಸ್. ಎಷ್ಟೊತ್ತಿಗೆ ಬರ್ತಾರೆ? 12:30 ಮನೆಗೆ ಬರ್ತಾರೆ, ಸೀದಾ ಅವ್ರ ರೂಮಿಗೆ ಹೋಗ್ತಾರೆ, ಮಲ್ಕೊಳ್ತಾರೆ, ಕುಡ್ದಿರ್ತಾರೆ. ಬಾಬಾ, ಅದು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆನೇ. ಆಯಿತಾ? ಇದಕ್ಕೆ ಬಾಡಿ ಪಾರ್ಟ್ಸ್ ಯಾವುದಲ್ಲ ಅಂದರೆ ಕಣ್ಣು ಮತ್ತು ವಿಷನ್, ಬ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಯಾರಿಗೆ ಬ್ರೈನು ಡ್ಯಾಮೇಜ್, ಹ್ಯಾಮ್ರೇಜ್ ಆಗುತ್ತೆ, ನರ್ವಸ್ ಡಿಸಾರ್ಡರ್ ಆಗುತ್ತೆ, ಅದೆಲ್ಲ ಆಜ್ಞಾಚಕ್ರ. ಪಿನಿಯಲ್ ಆ್ಯಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ಸ್, ಫೋರ್ ಹೆಡ್ ಆ್ಯಂಡ್ ಟೆಂಪಲ್ಸ್, ಸೈನಸ್, ಕೆಲವರಿಗೆ ಸೈನಸ್ಸಿಂದ ಮಾತಾಡಿದ ಸೈನಸ್, ಇದೆಲ್ಲ ಆಜ್ಞಾಚಕ್ರ. ಮತ್ತು ಹೆಡೇಕ್ ಬರೋದು, ಅಯ್ಯೋ ಮೈಗ್ರೇನ್ ಹೆಡೇಕ್, ಅಮ್ಮ 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 ನೋಯ್ತಾ ಇದೆ, ಆಗೋದಿಲ್ಲ. ಐ ಪ್ರಾಬ್ಲಮ್ಸ್, ಕನ್ನಡಕ 5, 6, 8, 10 ಪವರ್. ಸೈನಸ್ ಕಂಜೆಷನ್, ಸ್ಲೀಪ್ ಡಿಸಾರ್ಡರ್, ನಿದ್ದೆ ಬರೋದಿಲ್ಲ. ನಿದ್ದೆ ಹೆಂಗೆ ಬರುತ್ತೆ? ಬೇರೆಯವ್ರ ಬಗ್ಗೆ ಅವರು ಒಳ್ಳೆಯವರು, ನಾವು ಇಲ್ಲ ಒಳ್ಳೆಯವರಾಗಿಲ್ಲ, ಅಯ್ಯೋ ನಮ್ಮದು ಹಾಗೆ ಇತ್ತು. ಆದರೆ 2 ವರ್ಷಕ್ಕೊಂದು ಸಾರಿ 2 ಕೋಟಿ ಮನೆ ಮಾಡ್ತಾರೆ. ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತದೆ. ಮಾತಾಡಿದ್ರೆ PCOD ಪ್ರಾಬ್ಲಮ್ ಅಂದ್ಬಿಡ್ತಾರೆ. ಏನಮ್ಮ ನಿಮ್ಮ ಮಗಳು ಮದುವೆ ಆಗಿ 5 ವರ್ಷ ಆಯ್ತಲ್ಲ, ಮಗು ಆಯ್ತಾ? ಇಲ್ಲ, PCOD ಪ್ರಾಬ್ಲಮ್. ಏನು PCOD ಪ್ರಾಬ್ಲಮ್ ಅಂದರೆ ಮಣಿಪುರ ಚಕ್ರ ಅವರದ್ದು ಕೆಟ್ಟು ಹೋಗಿರುತ್ತೆ. ಲರ್ನಿಂಗ್ ಡಿಸ್ಯಾಬಿಲಿಟೀಸ್ ಇರುತ್ತೆ. ಇದೆಲ್ಲ ನಿಮಗೆ ನೋಡಿ, ಇಂಬ್ಯಾಲೆನ್ಸ್ ಇದ್ದರೆ ಹಾಗೆ ಆಗುತ್ತೆ. ಸೊ ಏನು ಮಾಡಬೇಕು? ಅದಕ್ಕೆ ಪಾಸಿಟಿವ್ನೆಸ್ ಥಿಂಕ್ ಮಾಡಬೇಕಾದ್ರೆ ಆಜ್ಞಾ ಚಕ್ರದತ್ತ ನಿಮಗೆ ಕಾನ್ಸಂಟ್ರೇಷನ್ ಹೋಗಬೇಕು. ಭಾಳ ಈಸಿ. ಒಂದು, ಶಿವ ಪಶುಪತಿನಾಥ 4 ಕಡೆ ಇರ್ತದೆ, ಆ ಕಡೆ ಈ ಕಡೆ. ಇಲ್ಲ ಸೋಮನಾಥ, ಇಲ್ಲ ಧರ್ಮಸ್ಥಳ ಮಂಜುನಾಥ, ಇಲ್ಲ ಗವಿ ಗಂಗಾಧರೇಶ್ವರ. ಸೂರ್ಯನ ಬಿಸಿಲು ಸಂಕ್ರಾಂತಿಯಂದು ಅವನ ಮೇಲೆ ಬೀಳ್ತದೆ, ಅದನ್ನೇ ಎಣಿಸ್ಬೋದು. ಶಿವಲಿಂಗ, ನಿಮಗೆ ಶಿವಲಿಂಗ ಎಣಿಸ್ಲಿಕ್ಕೆ ಭಾಳ ಈಸಿ. ತದೇಕ ಧ್ಯಾನದಿಂದ ಒಂದು 15 ನಿಮಿಷ ಚಟಾಮುಟ ಹಾಕ್ಕೊಂಡು
ವಜ್ರಾಸನ ಹಾಕ್ಕೊಂಡು ಇಲ್ಲ ಪದ್ಮಾಸನದಲ್ಲಿ ಕುಳಿತು ಓಂ 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 ಬಾಯಲ್ಲಿ ಹೇಳಬೇಕಂತಿಲ್ಲ. ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ, ಅಷ್ಟಾಕ್ಷರಿ ಜಪ. ನಮಃ ಶಿವಾಯ ಬೆಸ್ಟ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಲರ್ ವಿಜುವಲೈಸೇಷನ್, ಇಂಡಿಗೋ ಕಲರ್ ವಿಜುವಲೈಸೇಷನ್ ಭಾಳ ಒಳ್ಳೆಯದು. ಇಲ್ಲಾಂದರೆ ಆಜ್ಞಾಚಕ್ರ ಸಿಂಬಲ್ ವಿಜುವಲೈಸ್ ಮಾಡ್ಬೋದು. ಇಲ್ಲ ಕ್ಯಾಂಡಲನ್ನು ಗೇಜಿಂಗ್ ಮಾಡ್ಬೋದು, ಕ್ಯಾಂಡಲ್ ಇಟ್ಕೊಂಡು. ಇಲ್ಲ ದೇವ್ರ ದೀಪವನ್ನು ಇಟ್ಕೊಂಡು ಹೀಗೆ ತದೇಕ ದೃಷ್ಟಿಯಿಂದ ಹೀಗೆ ನೋಡ್ತಾ ಕೂತ್ಕೊಳ್ಬೇಕು. ಸ್ವಲ್ಪ ಹೊತ್ತಾದಮೇಲೆ ಕ್ಯಾಂಡಲ್ ವಿಸಲ್ ಕಣ್ಣು ಮುಚ್ಚಿ ಕ್ಯಾಂಡಲ್ ಇಲ್ಲಿ ಬರ್ತದೆ, ಇಲ್ಲ ದೇವ್ರ ದೀಪ ಇಲ್ಲಿ ಬರ್ತದೆ. ಇಲ್ಲ ಸೂರ್ಯನ ಉದಯಿತ್ತಿರುವ ಸೂರ್ಯನನ್ನು ನಮ್ಮ ತಂದೆ ಹೇಳಿದ್ದು, ಹೋಗೋ ಅಲ್ಲಿ ಸೂರ್ಯ ಮೂಡ್ತಾ ಇದ್ದಾನೆ ನೋಡ್ಕೊಂಬ ಅಂತ. ಆ ಸೂರ್ಯನನ್ನು ಅಲ್ಲಿ ಈವಾಗಲೂ ಕಣ್ಣು ಮುಚ್ಚಿದರೆ ನಮ್ಮ ಪಡುಕೆರೆ ಹೊಳೆ ಆ ಕಡೆ ಪಶ್ಚಿಮ ಘಟ್ಟದಿಂದ ಸೂರ್ಯೋದಯ ಆಗುವುದು ಕಾಣ್ತಾ ಇರ್ತದೆ. ಕೆಂಪು ಸೂರ್ಯ ನೋಡಿ ಇಲ್ಲೇ ಬರ್ತದೆ. ಸೂರ್ಯನನ್ನು ನಾನು ಧ್ಯಾನ ಮಾಡಿದರೆ ಅದು ನಿಮಗೆ ಬರಬೇಕಾದ್ರೆ ಸುಮಾರು ಪ್ರಾಕ್ಟೀಸ್ ಮಾಡಬೇಕು, ಸುಮ್ಮನೆ ಅಲ್ಲ. ನಾನು ಮುಂಚೆ ಊದುಗಡ್ಡಿ ಇಟ್ಕೊಂಡು ದೇವ್ರ ಮುಂದೆ 15 ನಿಮಿಷ ಕೂತ್ಕೊಳ್ತಿದ್ದೆ. ಬಾಂಬೆಯಲ್ಲಿರುವಾಗ 1 ಗಂಟೆ ಪೂಜೆ ಮಾಡ್ತಾಯಿದ್ದೆ. ಈಗ ನೀವು ಕೇಳಿದರೆ ಒಳ್ಳೆಯ ಸುಂದರ ಹುಡುಗಿ ನಿಮಗೆ ಕಣ್ಣು ಮುಂದೆ ಬರ್ತದೆ ಅಂತ ಹೇಳ್ತೀರಿ. ಅದು ನೋಡಿ, ಅದೆಲ್ಲ ಆ ಕಾಲ, ಯಾವ ಕಾಲದಲ್ಲಿ ಏನು ಬರಬೇಕು ಅದು. ನಾವೆಲ್ಲ ಈಗ 74 ರನ್ನಿಂಗ್. ಸೊ ನಾವು ಕಣ್ಣು ಮುಚ್ಚಿದರೆ ನಮಗೆ ಅದು ಬಂದೇ ಬರಬೇಕು. ದಿಸ್ ಈಸ್ ಫ್ಯಾಂಟಾಸ್ಟಿಕ್ ವಿಜುವಲೈಸೇಷನ್. ಆಜ್ಞಾಚಕ್ರವನ್ನು ಹೇಳ್ತಾರ, ನೀವು ಮಾಡಿ ನೋಡಿ, ಅನುಭವಿಸಿ. ಪ್ರತಿ ಚಕ್ರಕ್ಕೂ ನೀವು ಹೆದರುವ ಅವಶ್ಯಕತೆ ಇಲ್ಲ. ನಿಮಗೆ ತನ್ನಿಂತಾನೇ ನಿಮ್ಮಲ್ಲಿ ಹಣ ಬರ್ತಾ ಇರುತ್ತೆ. ನಿಮ್ಮ ಜ್ಯೋತಿಷ್ಯ, ಈಗ ನಾನು ಜ್ಯೋತಿಷ್ಯಗಾರ, ಆಲ್ ಓವರ್ ವರ್ಲ್ಡ್ ಜ್ಯೋತಿಷ್ಯಗಾರ. ಯಾಕೆ ಬರ್ತಾರೆ ಇವರು ಖಡಾಖಂಡಿತವಾಗಿ ಹೇಳ್ತಾರೆ, ಸತ್ಯವನ್ನೇ ಹೇಳ್ತಾರೆ ಅಂತ. ನನಗೇನು ಪ್ರಚಾರ ಬೇಕಿಲ್ಲ, ನನ್ನ ವಿಡಿಯೋ ನೋಡಿದರೆ ಗೊತ್ತಾಯ್ತು. ನೋಡಿ, ಈ ಒಂದು ತಿಂಗಳಲ್ಲಿ ನಾನು ಸುಮಾರು 100 ವಿಡಿಯೋ ಅಪ್ಲೋಡ್ ಮಾಡಿರ್ಬೋದೇನು. ಯಾವುದು ಭಜನೆ ಸಾಂಗ್. ದಿನ ಬೆಳಗ್ಗೆ ಆದರೆ ಇವನೊಬ್ಬ ಏನು ತಲೆ ತಿರುಕಪ್ಪ ಅಂತ ಹೇಳಬೇಕು. ಆ ಥರ ತಲೆ ಕೆಟ್ಟ ಮೂರ್ಖಪ್ಪ, ಒಂದಲ್ಲ ಒಂದು ವಿಡಿಯೋ ಹಾಕ್ತಾ ಇರ್ತಾನೆ. ಕೆಲವು ಬಾರಿ 9 ವಿಡಿಯೋನೂ ಹಾಕೋದುಂಟು. ಇವ ಇಲ್ಲಪ್ಪ ನೀ 1 ವಾರದಲ್ಲಿ ಹಾಕು, ಇಲ್ಲ 1 ತಿಂಗಳಲ್ಲಿ ಹಾಕು, ಇಲ್ಲಾಂದರೆ 1 ವರ್ಷಕ್ಕೆ ಹಾಕಪ್ಪ ಅಂತ ಹೇಳುವವರು ಇದ್ದಾರೆ. ಬೇಜಾರಾಗಿ ಕುಕ್ಕಿಂಗ್ ವಿಡಿಯೋ ಹೋಗ್ತದೆ, ಆಸ್ಟ್ರಾಲಜಿ ವಿಡಿಯೋ ಹೋಗ್ತದೆ, ಈಗ ಚಕ್ರಗಳ ಬಗ್ಗೆ ವಿಡಿಯೋ ಹೋಗ್ತಾ ಇದೆ, ಯೋಗದ ಬಗ್ಗೆ, ಆಸನದ ಬಗ್ಗೆ, ಮೆಡಿಟೇಷನ್ ಬಗ್ಗೆ, ಆಸ್ಟ್ರಲ್ ಮೆಡಿಟೇಷನ್ ಹಾಕಿದ್ದೇನೆ. ಯಾವುದು ನನ್ನ ಜ್ಞಾನವನ್ನು ಇಟ್ಕೊಳ್ಳುವುದೇ ಇಲ್ಲ. ಜ್ಞಾನವನ್ನು ಬಾಂಟ್ಬೇಕಂತೆ, ಹಂಚಬೇಕಂತೆ, ಬೇರೆಯವರು ತಿಳ್ಕೊಳ್ಬೇಕಂತೆ. ನನ್ನಲ್ಲೇ ಇಟ್ಕೊಂಡು ನಾನೇ ಸತ್ತು ಹೋದರೆ ಎಷ್ಟೋ ಜನ ಹೆಂಗಸರು ಈ ಮಕ್ಕಳಾಗದಿದ್ದವರಿಗೆ ಮದ್ದು ಕೊಡ್ತಿದ್ರು. ಈಗ ಯಾರು ಕೊಡ್ತಾರೆ? ಯಾರೂ ಇಲ್ಲ. ಅವ್ರು ಸತ್ತು ಹೋದರೆ ಅದ್ರ ಜೊತೆಗೆ ನಶಿಸಿ ಹೋಯಿತು. ಮುಂಚೆ ಹಳೆ ಮುದುಕಿಯವರು ಕೊಡ್ತಿದ್ರು, ಏನೋ ಒಂದು ಲೇಹ ಕೊಡ್ತಾರೆ, ಏನೋ ಒಂದು ಎಲೆ ಕೊಡ್ತಾರೆ ತಿನ್ನಲಿಕ್ಕೆ. ಅದು ಯಾರಿಗೆ ಗೊತ್ತೂ ಇಲ್ಲ. ಈಗಿನ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಒಣ ಬಂಜರ್ ಭೂಮಿ. ಮದುವೆ ಮಾಡಿ ಮಕ್ಕಳಾಗದೆ ಡೈವರ್ಸ್ ನಮ್ಮ ಹತ್ರ ಬರ್ತಾ ಇರುತ್ತೆ. 2 ವರ್ಷ ಆಯಿತು, ಇಲ್ಲ ಬರೀ ಮದುವೆ ಆಗಿ 6 ತಿಂಗಳಾಯಿತು, ಡೈವರ್ಸಿಗೆ ಬರ್ತಾ ಇದೆ. ಅಂದರೆ ಕಾಲ ಕೆಟ್ಟೋಯ್ತು ಅನ್ನೋದು ಅದೇ. ಓಕೆ, ಸೊ ಸೌಂಡ್ ಹೀಲಿಂಗ್. ಓಂ ಫ್ರೀಕ್ವೆನ್ಸಿ ಎಷ್ಟು? 426.7 ಹರ್ಟ್ಸ್ ಇದೆ. ಓಕೆ, ಇಲ್ಲ ಸಿಂಗಿಂಗ್ ಬವಲ್ಸ್, ಯೂಸ್ ಬೋಸ್ ಟರ್ನ್ ಇನ್ ಟು ಥರ್ಡ್ ಐ ಟು ದ ಫ್ರೀಕ್ವೆನ್ಸಿ. ಸೊ ಅದು ಭಾಳ ಚೆನ್ನಾಗಿರುತ್ತೆ. ಕ್ರಿಸ್ಟಲ್ ಹೀಲಿಂಗು ಆಗುತ್ತೆ. ಓಕೆ, ಅದೆಲ್ಲ ನಾವು ಇದು ಮಾಡೋದಿಲ್ಲ, ಯಾಕಂದರೆ ನಾನು ಅದಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಕ್ಲಿಯರ್ ಕ್ವಾರ್ಟ್ಸ್ ಅನ್ನೋದು ಆ್ಯಂಪ್ಲಿಫೈಸ್ ಸೈಕಿಕ್ ಅಬಿಲಿಟೀಸ್ ಅಂತೇಳಿ. ಓಕೆ, ಅದೆಲ್ಲ ಇರುತ್ತೆ ಬಿಡಿ. ಆದರೆ ನಾನು ಸಿಂಪಲ್ ಮೆಡಿಟೇಷನ್ ಹೇಳ್ತೇನೆ. ಓಕೆ,
ಸೊ ಟೈಮ್ ಯಾವುದು? ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಇಸ್ ಬೆಸ್ಟ್. ಓಕೆ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರಲ್ಲ, ಸೂರ್ಯೋದಯದಿಂದ 1 ಗಂಟೆ ಹಿಂದೆ. 6:30 ಸೂರ್ಯೋದಯ ಆದರೆ 5:30, ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚೆನೇ ನೀವು ಮಾಡಬೇಕು. ಮೆಡಿಟೇಷನ್ ಸ್ಟಾರ್ಟ್ ಈಚ್ ಡೇ. ಓಕೆ, ಅಟ್ಲೀಸ್ಟ್ ವಿತ್ 10 to 15 minutes. ನೋಡಿ, ನೀವು ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ, ಓ ಹೌದಲ್ಲ. ಆಮೇಲೆ ಫುಡ್ಸ್, ಬ್ಲೂಬೆರೀಸ್, ಪರ್ಪಲ್ ಗ್ರೇಪ್ಸ್, ವೈಲೆಟ್ ಕಲರ್ದು. ನಾನು ಫುಡ್ಡಿಗೆ ಏನು ಹೇಳುವುದಿಲ್ಲ, ಯಾಕಂದರೆ ನಾನು ಎಲ್ಲ ಹಾವು ಹೈಸಾರ ಬಿಟ್ಟು ಪ್ರತಿಯೊಂದೂ ಐ ಆಮ್ ಎ ವೆಜಿಟೇರಿಯನ್. ಓಕೆ, ಎಲ್ಲ ತಿಂತೇವೆ, ಅದು ಇದು ಅಂತ ಏನಿಲ್ಲ. 11 ಗಂಟೆಗೆ ಒಳ್ಳೆ ಜ್ಯೂಸ್ ಮಾಡಿ ಕುಡಿತೇನೆ. ಓಕೆ, ಸೊ ಅದೆಲ್ಲ ನಿಮಗೆ ನಿಮ್ಮ ಮುಖ ಚರ್ಯ ನೋಡಿದ ತಕ್ಷಣ ಹೇಳಬೇಕು, ಓ ಇವರು ಉಪಾಧ್ಯಾಯರ ಮುಖ ಭಾಳ ಹೊಳಿತಿದೆ ಮಾರ್ಯಾರೆ ಅಂತ ಹೇಳಿದರೆ ಅದರರ್ಥ ಇವರ ಮುಖದಲ್ಲಿ ಒಂದು ಚಮಕ್ಕಿದೆ ಅಂತ. ಹರ್ಬಲ್ ಟೀಸ್ ಕುಡೀರಿ, ನಾವೇನು ಅದೆಲ್ಲ ಮಾಡೋದಿಲ್ಲ. ಓಕೆ, ನನಗೆ ಬೇಕಾದಾಗ ಏಲಕ್ಕಿ ಹಾಕಿದ ಟೀನ ನಾನೇ ಮಾಡಿಕೊಂಡು ಕುಡಿತೇನೆ. ಬ್ರಾಹ್ಮಿ ತೈಲವನ್ನು ಉಪಯೋಗಿಸಿ ಅಂತೇಳಿ ಹೇಳ್ತಾರೆ, ಆದರೆ ನಾವು ಏನಿಲ್ಲ, ತೆಂಗಿನ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತೇನೆ. ತಿಂಗಳಿಗೆ 1 ತಲೆಗೆ ಎಣ್ಣೆ, ಇಡೀ ಮೈಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತೇನೆ. ಆಯಿತಾ? ಇದೆಲ್ಲ ಮಾಡಬೇಕು ನೀವು, ಯು ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಇದಿಷ್ಟು ಮಾಡಿದರೆ ನಿಮಗೆ ಯಾವ ರೀತಿಯ ಒಂದು ಪರಿಣಾಮ ಬೀಳುತ್ತೆ ಅಂತ ನನಗೆ ಹೇಳಿ. ಯಾಕಂದರೆ ಈಗ 6 ಚಕ್ರವನ್ನು ನಾನು ನಿಮಗೆ ಹೇಳಿದ್ದೇನೆ. ಓಕೆ, 6 ಚಕ್ರದಲ್ಲಿ ನಿಮಗೆಲ್ಲ ಏನು ಬಂತು, ಯಾವಾಗ ನಿಮಗೆ ನಾನೀಗ ಕಣ್ಣು ಮುಚ್ಚಿದಾಗ 15 ನಿಮಿಷ ಕೂತ್ರೆ ನನಗೆ ದೀಪ, ನಾನು ಎಣಿಸೋದಿಲ್ಲ, ಆದರೆ ದೀಪ ಈಗ ನಿನ್ನೆ ನಾನು ಐ ಥಿಂಕ್ 1:10 ಎದ್ದಿದ್ದೇನೆ. ಆಮೇಲೆ ಉಚ್ಚ ಇಟ್ಕೊಂಡು ಸೀದಾ ಬಂದು ಕೈಕಾಲು ತೊಳ್ಕೊಂಡು ಕೂತೆ. ಪದ್ಮ ವಜ್ರಾಸನದಲ್ಲಿ ಕೂತವ 1:25, 1:30ಯಿಂದ ಐ ಥಿಂಕ್ 1:50 ನಾನು ಮೆಡಿಟೇಷನ್ ಮಾಡಿದ್ದೇನೆ. ಆವಾಗ ಆಜ್ಞಾಚಕ್ರದಲ್ಲಿ ದೀಪ, ದೇವರ ದೀಪ, ಆ ದೇವರ ದೀಪ ಬಂತು ಅಂದ್ಕೊಳ್ಳೆ ನನಗೆ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ. ಆವಾಗ ನಾವು ಗ್ರೌಂಡಿಂಗ್ ಮಾಡಬೇಕು. ಗ್ರೌಂಡಿಂಗ್ ಹೇಗೆ ಮಾಡೋದು ಅಂದರೆ ನೋಡಿ, ಹೀಗೆ ಇಟ್ಕೊಂಡು ಹೀಗೆ ಕೆಳಗಡೆ ಮಾಡಿ, ಹೀಗೆ 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 ಹಿಂದೆಗಡೆ ಗ್ರೌಂಡಿಂಗ್ ಮಾಡಲೇಬೇಕು, ಇಲ್ಲಾಂದರೆ ಎನರ್ಜಿ ನಿಮಗೆ ಸುಮಾರು ತೊಂದರೆ ಕೊಡ್ತದೆ. ಆಫ್ಟರ್ ಮೆಡಿಟೇಷನ್ ಯು ಗ್ರೌಂಡ್ ಇಟ್. ಇದು ನಮಗೆ ಗುರುಗಳು ಹೇಳಿದ್ದು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಕೈಯಿಂದ ಹೀಗೆ ಕೆಳಗಡೆ, ಕೈಯಿಂದ ಹೀಗೆ, ಎದುರುಗಡೆಯಿಂದ ಹೀಗೆ, ಹಿಂದುಗಡೆಯಿಂದ ಹೀಗೆ 2-3 ಸಾರಿ ಮಾಡಿ, ತೊಂದರೆ ಇಲ್ಲ ಗ್ರೌಂಡಿಗೆ. ಆಮೇಲೆ ಕೈ ಮುಗಿದು ಫಸ್ಟು ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ. ನಿಮಗೆ ಗ್ರಾಮ ದೇವತೆ ಇದ್ದರೆ, ನಮ್ಮದು ಇಷ್ಟ ದೇವತೆ ದುರ್ಗಾ ಸ್ವರೂಪಿಣಿ, ಯಾವುದೂ ಒಂದು ಸ್ವರೂಪ ಇಲ್ಲ. ಇಷ್ಟ ದೇವತೆ ಆದಮೇಲೆ ಗ್ರಾಮ ದೇವತೆ ವಿಷ್ಣುಮೂರ್ತಿ ದೇವರು, ಆಮೇಲೆ ನಮ್ಮ ಇಡೀ ಕೋಟಕ್ಕೆ ಗುರು ವಿಷ್ಣು, ಉಗ್ರ ನರಸಿಂಹ, ಅವನ ಧ್ಯಾನ ಮಾಡಿ. ನಮಗೆ ಆಣೆಗುಡ್ಡೆ ಗಣಪತಿ, ಬ್ರಹ್ಮದುರ್ಗಾ ಪರಮೇಶ್ವರಿ, ಕಮಲಶಿಲೆ, ಕಾಳಿ. ನಾನು ಕಲ್ಕತ್ತಾದಲ್ಲಿದ್ದವ, ಕಾಳಿನ ಇಮ್ಯಾಜಿನ್ ಮಾಡಲಿಕ್ಕೂ ಭಾಳ ಸಿಂಪಲ್. ಓಕೆ, ಸೊ ಕಾಳಿ ಮಂತ್ರವನ್ನು ಹೇಳ್ತಾ ಇರ್ತೀನಿ. ಅದು ಬಾಯಿ ಬಿಟ್ಟು ಹೇಳೋದಿಲ್ಲ, ಬಾಯಿ ಬಿಟ್ಟು ಹೇಳಿದರೆ ಅದು ಹೋಯ್ತು, ಶಕ್ತಿ ಕಡಿಮೆ. ಮನಸ್ಸಿನಲ್ಲಿ ಓಂ ಕಾಳಿಕಾಯ ನಮ ಅಂತ ಬರಬೇಕು. ಓಂ ಕ್ರೀಂ ಕಾಳಿಕಾಯ ನಮ. ಬ್ರೀದ್ ಇನ್ ಆಜ್ಞಾಚಕ್ರದಿಂದ ಸಹಸ್ರಾರ, ಆಜ್ಞಾಚಕ್ರ ಸಹಸ್ರ, ಅದು ನಿಮಗೆ ಬರಬೇಕು, ಆಟೋಮೆಟಿಕ್ ಬರಬೇಕು. ಇಲ್ಲ ಓಂ ಅಂತೇಳಿ, ಓಂ. ಬಟ್ ಇದು ಒಳ್ಳೆಯದು, ಯಾವುದೇ ಒಂದು ದೇವ್ರನ್ನ ಇಟ್ಕೊಂಡು ಓಂ ಕ್ರೀಂ ಕಾಳಿಕಾಯ ನಮ, ಓಂ ಕಾಳಿಕಾಯ ನಮ. ಇಲ್ಲ ಕಾಳಿಯನ್ನು ಧ್ಯಾನ ಮಾಡ್ತಾ ಇರಿ. ದಕ್ಷಿಣೇಶ್ವರ ಕಾಳಿ ಕಣ್ಣು ಮುಂದೆ ಬರ್ತದೆ.
ನಿಮಗೆ ಯಾವ ದೇವರು ಗುರು ನರಸಿಂಹ ಬಂದರೂ ಅಡ್ಡಿಲ್ಲ, ಹೇಳ್ಕೊಳ್ಳಿ, ಅದನ್ನು ಕೇಂದ್ರೀಕರಿಸಿ. ಆರತಿ ದೀಪ ಅವರೇ ದೇವರಿಗೆ ಆರತಿ ಎತ್ತೈತಲ್ಲ, ಆ ದೀಪದವನ್ನು ಇಮ್ಯಾಜಿನ್ ಮಾಡಿದರೂ ಅದೇ ಬರ್ತದೆ. ಕೊನೆಯಲ್ಲಿ ನಿಮಗೆ ಅಲ್ಲಿ ದೀಪ ಕಾಣ್ತದೆ. ಇದು ನಾನು ಹೇಳಿದರೆ ಬಂಡಲ್ ಬಿಡ್ತಾನಪ್ಪ ಇವನು, ಬಾಂಡ್ಲಿ ತಲೆ ಅವನು ಬಂಡಲ್ ಬಿಡ್ತಾನ ನೋಡಿ ಅಂತ ಹೇಳ್ತೀರಿ ನೀವು. ನೋ, ದಿಸ್ ಈಸ್ ಮೈ ಆ್ಯಕ್ಚುಯಲ್ ಅನುಭವ. ಓಕೆ, ಸೊ ಇದರಿಂದ ಏನು ಉಪಯೋಗ ಅಂದರೆ ನಿಮ್ಮ ಮೈಂಡ್ ಕಾಮ್ ಇರುತ್ತೆ, ಫೋಕಸ್ಡ್ ಆಗಿರ್ತೀರಿ, ಕ್ಲಿಯರ್ ಕಾನ್ಸೆಪ್ಟಲ್ಲಿ ಇರ್ತೀರಿ, ವಿಷನ್ ಕ್ಲಿಯರ್ ಆಗಿರುತ್ತೆ. ಓಕೆ, ನಿಮ್ಮನ್ನು ಅಪ್ರೋಚ್ ಮಾಡೋರು ಸುಮಾರು ಜನ ಇರ್ತಾರೆ. ಇವರು ಉಪಾಧ್ಯಾಯರು ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಪ್ಪ ಅಂತ ಹೇಳ್ತಾರೆ, ಆಯಿತಾ. ಸೊ ಒಂದು ರೀತಿಯಲ್ಲಿ ಥರ್ಡ್ ಐ ಈಸ್ ಅವೆಕಂಡ್ ಆ್ಯಂಡ್ ಬ್ಯಾಲೆನ್ಸ್ ಆಗಿರುತ್ತೆ. ಬಿಯಾಂಡ್ ಇಲ್ಯೂಷನ್, ನೀವು ಒಂದು ಬೌಂಡ್ರಿನ ದಾಟಿ ಬೇರೆ ಲೋಕಕ್ಕೂ ಹೋಗುವಂಥ ತಾಕತ್ತನ್ನು ತಗೊಳ್ತೀರಿ. ಇದೆಲ್ಲ ಆಜ್ಞಾಚಕ್ರದ ಪ್ರಭಾವ. ಓಕೆ, ಸೊ ಇದಕ್ಕೆ ಕನೆಕ್ಷನ್ ಯಾವುದು? ಎಲ್ಲ ಚಕ್ರ, ಆಜ್ಞಾಚಕ್ರ, ವಿಶುದ್ಧ ಚಕ್ರ, ಅನಾಹತ್ ಚಕ್ರ, ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ರೂಟ್ ಚಕ್ರ, ಎಲ್ಲ ಕನೆಕ್ಷನ್. ನಾವು ಯು ಕ್ಯಾನ್ ಥಿಂಕ್ ಫ್ರಮ್ ಮೂಲಾಧಾರ ಟು ದಾರಿ. ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ್, ವಿಶುದ್ಧ, ಆಜ್ಞಾ, ಆಜ್ಞಾ, ವಿಶುದ್ಧ, ಅನಾಹತ್, ಮಣಿಪುರ, ಸ್ವಾಧಿಷ್ಠಾನ, ರೂಟ್. ಸಿಂಪ್ಲಿ ಇಮ್ಯಾಜಿನ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ನೀವು 20 ನಿಮಿಷ ಮಾಡಿದರೆ ಆಹಾ, 3 ಗಂಟೆ ಖಂಡಿತ ಸ್ವೀಟ್ ಸ್ಲೀಪ್, ನೋ ಡ್ರೀಮ್, ನಥಿಂಗ್. ಹೌದಾ ಅಲ್ಲೋ ಅಂತ ಹೇಳಿ 74 ವರ್ಷದ ಮನುಷ್ಯ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.